ಇವಾಗ ಮಳೆಗಾಲ, ಶೀತ, ಕೆಮ್ಮು, ನೆಗಡಿ ಎಲ್ಲದೂ ಜಾಸ್ತಿ. ಈ ಉಳ್ಳಾಗಡ್ಡೆ ಶೀತ, ಕೆಮ್ಮು, ನೆಗಡಿಗೆ ಒಳ್ಳೆಯದು ಹೇಳಿ ನನ್ನ ಅಜ್ಜಿ ಹೇಳ್ತಿತ್ತು. ನಾನು ಸಣ್ಣಿರಕ್ಕಾದ್ರೆ ಉಳ್ಳಾಗಡ್ಡೆನ ಬೆಂಕಿಲಿ ಸುಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಡ್ತಿತ್ತು. ಬೇಗ ಶೀತ ವಾಸಿ ಆಗ್ತಿತ್ತು. ಆವಾಗ ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ತಿತ್ವೇ ಇಲ್ಲೇ ನನಗು. ಇದು ಶೀತ ನೆಗಡಿಗೆ ಅಷ್ಟೇ ಅಲ್ಲ, ರಕ್ತನೂ ಸಹ ತೆಳ್ಳಗೆ ಮಾಡ್ಕೊಳುತ್ತೆ. ಅಂದರೆ ಬ್ಲಡ್ ತಿನ್ನರ್ ಕೂಡ ಹೌದು. ಹಾಗಾದರೆ ಉಳ್ಳಾಗಡ್ಡೆ ಚಟ್ನಿ ಮಾಡೋದು ಹೆಂಗೆ ನೋಡೋಣ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಉಳ್ಳಾಗಡ್ಡೆನ ಕಟ್ ಮಾಡಿ ಇಟ್ಕೊಳ್ಳಿ. ಕಾಯಿ ತುರಿ ಬೇಕು ಇದಕ್ಕೆ. ಕಾಯನ್ನು ತುರಿದಿಟ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಈ ಕಟ್ ಮಾಡಿದಂತಹ ಉಳ್ಳಾಗಡ್ಡೆನ ಹಾಕಿ ಸ್ವಲ್ಪ ಫ್ರೈ ಮಾಡೋ. ಈ ಚಟ್ನಿ ಬಹಳ ರುಚಿಯಾಗ್ತು. ಇಡ್ಲಿ ದೋಸೆ ಎಲ್ಲ ಆರಾಮಾಗಿ ಖಾಲಿ ಆಗ್ತು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಚೂರು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಹಾಕಿ ನಂತರ ಇದನ್ನು ಫ್ರೈ ಮಾಡಿ ಚೆನ್ನಾಗಿ. ಇದು ಇಡ್ಲಿಗೆ ನಂಚ್ಕೊಂಬಲು ಭಾರಿ ಚಲೋ ಆಗ್ತು. ದೋಸೆಗೂ ಚಲೋನೇ ಆಗ್ತು, ಹಾಗೇನಿಲ್ಲ. ನೋಡಿ ಈಗ ಫ್ರೈ ಆಯಿತು. ಈಗ ಅದೇ ಬಾಣಲಿಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಳ್ಳಿ. ಅದೇ ಬಾಣಲಿಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಎರಡನ್ನು ಹಾಕಿ ಅದನ್ನು ಸಹ ಬಾಡಿಸ್ಕೊಳ್ಳೋ. ಇದು ಚೆನ್ನಾಗಿ ಬಾಡಿದ್ದು. ಈಗ ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಬೀಸಿ ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಸಹ ಹಾಕೋ. ಸ್ವಲ್ಪ ತರಿಯಾಗಿ ಬೀಸಿ. ಮೊದಲಿಗೆ ಈರುಳ್ಳಿ, ಕಾಯಿ ತುರಿ ಎಲ್ಲವನ್ನು ಹಾಕಿ ಬೀಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ರೂ ಚಲೋನೇ ಆಗ್ತು. ನಾನು ಎಲ್ಲದನ್ನು ಒಟ್ಟಿಗೆ ಹಾಕಿಕ್ಕಿದೆ. ಹೆಂಗೆ ಮಾಡಿದ್ರೂ ರುಚಿನೇ ಆಗ್ತು. ನೋಡಿ ಇದು ಹಸಿರಾಗೇ ಇರ್ತು. ಯಾಕೆಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದು ತುಂಬ ಹಸಿರಾಗಿರ್ತು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದರ ಟೇಸ್ಟು ಮತ್ತು ಡಿಫ್ರೆಂಟ್ ಆಗ್ತು. ಯಾವತ್ತೂ ಯಾವುದನ್ನೇ ಆಗಲಿ ಎಣ್ಣೆಲಿ ಹುರಿಯೋದ್ರಿಂದ ಆ್ಯಸಿಡಿಟಿ ಆಗ್ತಿಲ್ಲ. ಹಸಿ ಇದ್ದರೆ ಬೇಗ ಅಸಿಡಿಟಿ ಆಗ್ತು. 1 ಸ್ಪೂನ್ ಹುರ್ಗಡ್ಲೆನ ಹಾಕಿ ಅದನ್ನು ಸಹ ಬೀಸಿ. ನಾನು ಸುಮಾರು ಥರ ಉಳ್ಳಾಗಡ್ಡೆ ಚಟ್ನಿ ಮಾಡ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೆ. ಈಗ ಎಲ್ಲವನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡಿ. ಜಾಸ್ತಿ ನೀರು ಹಾಕೋದು ಬೇಡ. ಈಗ ಚಟ್ನಿ ಅಂದ ತಕ್ಷಣ ಒಂದು ಒಗ್ಗರಣೆ ಬೇಕಾಗ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಉದ್ದಿನಬೇಳೆ, ಒಂಚೂರು ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಇದು ಚಟ್ಕುಟ್ ನಂತರ ಇದಕ್ಕೆ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಉಳ್ಳಾಗಡ್ಡೆ ಚಟ್ನಿ ರೆಡಿ. ಇದನ್ನೊಂದು ಸತಿ ಟ್ರೈ ಮಾಡಿ ಹೆಂಗಿದ್ದು ಹೇಳಿ ನನಗೆ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.